ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇಂಥ ತಿರುವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಒಪ್ಪೋಣ, ಆದರೆ ಇಂಥ ಬೆಳವಣಿಗೆ ಆಗಬಹುದು, ಈ ರೀತಿ ಹಿಂಬಡ್ತಿ ಆಗಬಹುದು, ಇಂಥದೊಂದು ಸ್ಥಾನಮಾನವನ್ನು ಈಕೆ ಒಪ್ಪಿಕೊಳ್ಳಬಹುದು ಅಂತ ಯಾವ ರಾಜಕೀಯ ಪಂಡಿತನೂ ಆಲೋಚನೆಯನ್ನು ಮಾಡಿರಲಿಲ್ಲ. ಆ ರೀತಿಯದಾದಂಥ ಭವಿಷ್ಯವನ್ನು ನೋಡಿದಿರಲಿಲ್ಲ. ಒಂದು ಗಾದೆ ಮಾತಿದೆ, ನಾಯಿ ಹಸಿದಿತ್ತು ಅನ್ನ ಹಳಸಿತ್ತು ಅಂತೇಳಿ. ಈಗ ನಡೀತಾ ಇರುವಂಥ ವಿದ್ಯಮಾನವನ್ನು ನೋಡಿದರೆ ಹೂಬಿದು ಅತ್ಯಂತ ಸೂಕ್ತವಾದಂಥ ಗಾದೆ ಮಾತು ಅಂತ ನನಗನ್ಸುತ್ತೆ. ಹೋಗುವಾಗ ರಾಷ್ಟ್ರೀಯ ಅಧ್ಯಕ್ಷೆ, ಬರುವಾಗ ಇನ್ನೊಂದು ಪಕ್ಷದ ಉಪಾಧ್ಯಕ್ಷೆ, ಹಿಂಗೆಲ್ಲಾದರೂ ಇರ್ಲಿಕ್ಕೆ ಸಾಧ್ಯ ಇದೆ ಅನ್ರಿ. ಅಂಥ ಬೆಳವಣಿಗೆಗಳು ನಡೆದಿದ್ದಾವೆ. ನಡೆದಂಥ ವಿದ್ಯಮಾನಗಳನ್ನು ಮೊದಲು ತಮಗೆ ತಿಳಿಸ್ತೇನೆ. ನಿಮಗೆ ಗೊತ್ತು, ಫಾಲ್ಟಾದಲ್ಲಿ ಯಾವಾಗ ಮತ್ತೆ ಮರುಚುನಾವಣೆ ಆಯ್ತಲ್ಲ, ಮರುಚುನಾವಣೆಯಾದ ಸಂದರ್ಭದಲ್ಲಿ ಎರಡನೆಯ ಸ್ಥಾನಕ್ಕೆ ಇದ್ದಕ್ಕಿದ್ದ ಹಾಗೆ ಕಮ್ಯುನಿಸ್ಟ್ ಪಾರ್ಟಿ ಬಂದ್ಬಿಡುತ್ತೆ. ನಾಲ್ಕನೇ ಸ್ಥಾನಕ್ಕೆ TMC ಹೋಗುತ್ತೆ. ಮೊದಲನೇ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಂಪಾದನೆ ಮಾಡುತ್ತೆ. 72% ಮತಗಳು ಭಾರತೀಯ ಜನತಾ ಪಾರ್ಟಿಗೆ ದಕ್ತವೆ. 30% ಮುಸಲ್ಮಾನರ ಓಟುಗಳು CPMಗೆ ನೇರವಾಗಿ ಶಿಫ್ಟ್ ಆಗ್ತವೆ. ಒಂದು ಹೊಸ ಬೆಳವಣಿಗೆ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಏನಂದರೆ, TMCಯನ್ನು ನಂಬಿಕೊಂಡ್ರೆ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಹತ್ತಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಇನ್ನು ಮುಂದೆ ಕಮ್ಯುನಿಸ್ಟ್ ಪಾರ್ಟಿಗೆ ನಾವು ನಮ್ಮ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಅಘೋಷಿತವಾದ ನಿರ್ಣಯವನ್ನು ಮುಸಲ್ಮಾನರು ಕೈಗೊಳ್ಳುತ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ, ಡೈಮಂಡ್ ಹಾರ್ಬರ್ ಎನ್ನುವಂಥ ಪ್ರದೇಶದಲ್ಲಿ. ಇದು ಒಂದು ದೊಡ್ಡದಾದಂಥ ಬೆಳವಣಿಗೆ. ಹಾಗಾದರೆ ಇನ್ನು ಮುಂದೆ ಮುಸಲ್ಮಾನರ ಬೆಂಬಲ, ಮುಸಲ್ಮಾನರ ವಿಶ್ವಾಸ, ಮುಸಲ್ಮಾನರ ನಂಬಿಕೆ, ಮುಸಲ್ಮಾನರ ಸಂಪೂರ್ಣ ಅಭಿಮತ ಹಾಗಾದರೆ ಕಮ್ಯುನಿಸ್ಟ್ ಪಕ್ಷವನ್ನು ಬೆಳೆಸತ್ತಾ? ಇದು ಸದ್ಯಕ್ಕಿರುವಂಥ ಅತಿ ದೊಡ್ಡದಾದ ಜಿಜ್ಞಾಸೆ. ಅದರ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದ ನಡೆದಂಥ ಬೆಳವಣಿಗೆಗಳನ್ನು ತಾವು ಗಮನಿಸಬೇಕು. ನಿಮಗೆ ಗೊತ್ತು, ಚಿಂದಿ ಅಲಯನ್ಸ್ನ ಸಭೆ ಆಯಿತು. ಸಭೆ ನಾಮಕೆ ವಾಸ್ತೆ ಸಭೆ ನಡೀತು. ಯಾವುದೇ ಮುಂದಿನ 6 ಚುನಾವಣೆಗಳ ಬಗ್ಗೆ, ವಿಧಾನಸಭಾ ಚುನಾವಣೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ಗುಜರಾತ್ ಬಗ್ಗೆ ಆಗಲಿಲ್ಲ. ಉತ್ತರ ಪ್ರದೇಶದ ಅತಿ ದೊಡ್ಡದಾದಂಥ ಚುನಾವಣೆ, ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ಗಮನಿಸ್ತಾ ಇರುವ ಚುನಾವಣೆ. ಅದನ್ನು ಹೇಗೆ ಎದುರಿಸಬೇಕು, ಯಾರ್ಯಾರು ಒಟ್ಟಾಗಬೇಕು ಅನ್ನೋ ಬಗ್ಗೆ ಮಾತುಕತೆ ನಡೀಲಿಲ್ಲ. ಗುಜರಾತ್ ಚುನಾವಣೆ ಬಗ್ಗೆ ಮಾತುಕತೆ ನಡೀಲಿಲ್ಲ. ಗೋವಾ ಚುನಾವಣೆ ಬಗ್ಗೆ ಮಾತುಕತೆ ನಡೀಲಿಲ್ಲ. ಉತ್ತರಾಖಂಡ್ ಚುನಾವಣೆ ಬಗ್ಗೆ ಮಾತುಕತೆ ನಡೀಲಿಲ್ಲ. ಮಾತುಕತೆ ನಡೆದದ್ದು ಯಾವುದ್ರ ಬಗ್ಗೆ? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಗ್ಗೆ, ವೋಟ್ ಚೋರಿಯ ಬಗ್ಗೆ. ಒಂದು ಸಮಂಜಸವಾದಂಥ ಅಥವಾ ದೊಡ್ಡದಾದಂಥ ಕಂಟಕಪ್ರಾಯ ಆಗಿರುವಂಥ ವಿರೋಧ ಪಕ್ಷಗಳ ಅಂಥ ವಿಚಾರ ಬಗ್ಗೆ ಚರ್ಚೆ ನಡೆದಿಲ್ಲ. ಮತ್ತು ಮುಂದಿನ ಚುನಾವಣೆಗೆ ನಮ್ಮ ಸಂಘಟನೆ ಹೇಗಿರಬೇಕು ಅನ್ನುವುದರ ಕುರಿತು ಯಾವುದೇ ಬ್ಲೂ ಪ್ರಿಂಟ್ ತಯಾರಾಗಲಿಲ್ಲ. ಹಾಗಾದರೆ ಈ ಸಭೆಯ ಮೂಲ ಉದ್ದೇಶ ಏನಾಗಿತ್ತು? ಈ ಸಭೆಯ ಮೂಲ ಉದ್ದೇಶ, ಮಮತಾ ಬೇಗಂ ಅವರು ವಾಪಸ್ ತಮ್ಮನ್ನು ಹೇಗೆ ಮರುಪ್ರತಿಷ್ಠಾಪನೆ ಮಾಡ್ಕೋಬೇಕು ರಾಜಕೀಯದಲ್ಲಿ ಅನ್ನುವುದರ ಬಗ್ಗೆ ಅವರಿಗಿದ್ದಂಥ ಅತೀವವಾದಂಥ ಹಪಹಪಿ ಈ ಸಭೆಗೆ ಕಾರಣೀಭೂತ ಆಯಿತು. ಅದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಇನ್ನೊಂದು ವಿಷಯವನ್ನು ನಾನು ಹೇಳಿದ್ದೆ ನಿಮಗೆ. ಅದೇನೆಂದರೆ, ಈ ಸಭೆ ಶುರುವಾದಕ್ಕಿಂತ ಮುಂಚೆ, ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಭೆ ಆಗುವುದಕ್ಕಿಂತ ಮುಂಚೆ ಕ್ಲೋಸ್ ಡೋರ್ ಮೀಟಿಂಗ್ ಆಗುತ್ತೆ. ಸೋನಿಯಾ ಗಾಂಧಿ ಅವ್ರನ್ನ ತಬ್ಬಿಕೊಂಡು ಮಮತಾ ಬೇಗಂ ಅವರು ಧೋಂತ ಕಣ್ಣೀರು ಹಾಕ್ತಾರೆ. ಆಕೆ ಆಲಂಗಿಸಿಕೊಂಡು ಆಕೆ ಬೆನ್ನನ್ನೇ ಒರೆಸ್ತಾರೆ. ಸೋನಿಯಾ ಗಾಂಧಿ ಅವರು ಮಮತಾ ಬೇಗಂ ಅವರು ಬೆನ್ನನ್ನೇ ಒರೆಸ್ತಾರೆ. ಅದಾದ ಮೇಲೆ ಸಭೆ ನಡೆಯುತ್ತೆ. ಸಭೆಯಲ್ಲಿ ನಿಶ್ಶಕ್ತ, ನಿರ್ವಿಣ್ಣ, ಜೀವಚ್ಛವದ ರೀತಿ ಇದ್ದಂಥ ಮಮತಾ ಬೇಗಂ ಅವರು ಆ ವೇದಿಕೆಯಲ್ಲಿ ಕಾಣಿಸಿರ್ತಾರೆ. ಅದಾದ ಮೇಲೆ ನಿಮಗೆ ಗೊತ್ತಿರಲಿ, ಸತತವಾಗಿ ಸೋನಿಯಾ ಗಾಂಧಿಯವರ ಜೊತೆ 3 ಸಭೆಗಳು ಮಮತಾ ಬೇಗಂ ಅವ್ರದ್ದು ನಡೆಯುತ್ತೆ. ಒಂದು ಸಭೆಯನ್ನು ರಾಹುಲ್ ಗಾಂಧಿ ಅಭಿಷೇಕ್ ಬ್ಯಾನರ್ಜಿ ಜೊತೆ ಮಾಡ್ತಾರೆ. ವಿಷಯ ಏನು? ವಿಷಯ ಪೌರಾತ್ಯ ಭಾರತದಲ್ಲಿ, ಅಂದರೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಆ ಕಡೆ ಕಾಂಗ್ರೆಸ್ಸನ್ನು ಪುನರ್ಘಟನೆ ಮಾಡುವಂಥ ವಿಚಾರ. ಇದಕ್ಕೆ ಮುಖ್ಯ ಕಾರಣ ಇದೆ. ಏನು? ಒಂದು, ಕಾಂಗ್ರೆಸ್ಸು ತನ್ನ ನೆಲೆಯನ್ನು ಪೌರ್ವಾತ್ಯ ಭಾರತದಲ್ಲಿ ಕಳ್ಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ಕಳೆದಿರೋದು ಮಮತಾ ಬೇಗಂ ಅವರು. ಅದರ ಬಗ್ಗೆ ಅನುಮಾನ ಬೇಕಾಗಿಲ್ಲ. ಎಂದೂ ಕೂಡ
ಇಂಡಿಯಾ ಅಲಯನ್ಸ್ 2023 ಮಾರ್ಚ್ನಲ್ಲಿ ಶುರುವಾಗಿದ್ದು 2026 ಮೇವರೆಗೂ ಎಂದೂ ಕೂಡ ಮಮತಾ ಬೇಗಂ ಅವರು ಕಾಂಗ್ರೆಸ್ನ ಸಖ್ಯವನ್ನು ಬಯಸಲಿಲ್ಲ, ಮೈತ್ರಿಯನ್ನು ಮಾಡಿಕೊಳ್ಳಿಲ್ಲ, ಅವರ ಜೊತೆ ಇರ್ತೀನಿ ಅಂತ ಒಂದೇ ಒಂದು ಶಬ್ದವನ್ನು ಹೇಳಲಿಲ್ಲ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಒಬ್ಬ ಅಪ್ರಾಸಂಗಿಕ ವ್ಯಕ್ತಿ, ಅನರ್ಹ ವ್ಯಕ್ತಿ, ಆತನಿಗೆ ಯಾವುದೇ ರೀತಿಯ ಕ್ಷಮತ್ವ ಇಲ್ಲ ಅಂತ ಘಂಟಾಘೋಷವಾಗಿ ಸಾರಿದಂಥ ಹೆಣ್ಮಗಳು. ಹೀಗಿದ್ದಾಗಲೂ ಕೂಡ ಕಾಂಗ್ರೆಸ್ನ ಅವನತಿಗೆ ತೃಣಮೂಲ ಕಾಂಗ್ರೆಸ್, ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಅದರ ಹೆಸರು, ತೃಣಮೂಲ ಕಾಂಗ್ರೆಸ್ ಅಲ್ಲ, ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಇದ್ದಂಥ ಪಕ್ಷ ಅದು. ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ಸೇ ಕಾಂಗ್ರೆಸ್ಸಿನ ಸಂಪೂರ್ಣ ಅವನತಿಗೆ ಕಾರಣಭೂತ ಆದರೂ ಕೂಡ ಕಾಂಗ್ರೆಸ್ಸಿನಿಂದಲೇ ಸಿಡಿದು ಬಂದಂಥ ಮಮತಾ ಬೇಗಂ ಅವರು ಕಾಂಗ್ರೆಸ್ಸಿನ ವಿರುದ್ಧವಾಗಿಯೇ ಪಿತೂರಿ ಮಾಡಿದರೂ ಕೂಡ ತನ್ನ ಅಸ್ತಿತ್ವವನ್ನು ವಾಪಸ್ ಪುನರ್ ಪ್ರತಿಷ್ಠಾಪನೆ ಮಾಡಿಕೊಳ್ಳಿಕ್ಕೆ CPM ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬೆಳೆಯಲಾರದ ಹಾಗೆ ತಾವು ಮತ್ತೆ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಬಲಾಢ್ಯ ಆಗಲಿಕ್ಕೋಸ್ಕರ ಮಮತಾ ಬೇಗಂ ಅವರ ಜೊತೆ ಪಕ್ಷವನ್ನು ಪುನರುಜ್ಜೀವನಗೊಳಿಸಿಕೊಳ್ಳಬೇಕು ಎನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಸೋನಿಯಾ ಗಾಂಧಿ. ಇದಕ್ಕೆ ಕಾರಣ ಫಾಲ್ಟಾ ಚುನಾವಣೆ, ನಿಮ್ಗೆ ಈಗಾಗಲೇ ಹೇಳಿದ್ದೇನೆ. ಮಮತಾ ಬೇಗಂಗೆ ಯಾಕೆ ಇನ್ನೊಂದು ಪಕ್ಷದ ಆಶ್ರಯ ಬೇಕಾಗಿದೆ, ಅದು ಬಹಳ ಮುಖ್ಯವಾದ ವಿಚಾರ. ಮಮತಾ ಬೇಗಂ ಚುನಾವಣೆಯಲ್ಲಿ ಸೋತಿರ್ಬೋದು, ಎಲ್ಲರೂ ಅಖಿಲೇಶ್ ಯಾದವ್ ಸತತವಾಗಿ ಎಲ್ಲ ಚುನಾವಣೆಯಲ್ಲಿ ಸೋತ್ಕೊಂಡು ಬಂದಿದ್ದಾರೆ. 2017, 2019, 2024 ಲೋಕಸಭಾ ಚುನಾವಣೆಯನ್ನು ಬಿಟ್ಟರೆ ಸತತವಾಗಿ ಎಲ್ಲ ಚುನಾವಣೆಯನ್ನು ಸೋತಿದ್ದಾರೆ. ಸೋತರೂ ಕೂಡ ಆತ ಇನ್ನೊಂದು ಪಕ್ಷಕ್ಕೆ ಹೋಗುವಂಥ ಮನಸ್ಸನ್ನು ಮಾಡಲಿಲ್ಲ, ಅಥವಾ ಆತನ ವಿರುದ್ಧ ಯಾರೂ ಬಂಡಾಯ ಹೇಳಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಸೋತು ಸುಣ್ಣ ಆದರೂ ಕೂಡ ಕಾಂಗ್ರೆಸ್ ಜೊತೆ ಸೇರಿಕೊಳ್ಳೋದು, RJD ಜೊತೆ ಸೇರಿಕೊಳ್ಳೋದು, ಅಥವಾ ಇನ್ಯಾವುದೋ ಪಕ್ಷದ ಜೊತೆ ಸೇರಿಕೊಳ್ಳಿಲ್ಲ. ಮಮತಾ ಬೇಗಂಗೆ ಯಾಕೆ ಈ ದರ್ದು ಬಂದಿದೆ, ಅದು ಈಗ ಚರ್ಚೆ ಮಾಡಬೇಕಾದ ವಿಚಾರ. ಅದಕ್ಕೊಂದು ಭಾಳ ಮುಖ್ಯವಾದ ಕಾರಣ ಇದೆ. ನಿಮಗೆ ಹೇಳಿದೆ ನಾನು ಏನಂತ, ಈಗಾಗಲೇ 22 ಸದಸ್ಯರು, ಲೋಕಸಭಾ ಸದಸ್ಯರು ಹೋಗಿ ಭೂಪೇಂದ್ರ ಯಾದವ್ ಅವರ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರ ಜೊತೆಗೂಡಿ ಲೋಕಸಭಾ ಸ್ಪೀಕರ್ಗೆ ಪತ್ರ ಕೊಟ್ಟಿದ್ದಾರೆ. ಆ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪಾಯಿಂಟ್ ನಂಬರ್ 1, ಭೂಪೇಂದ್ರ ಯಾದವ್ ಹತ್ರ ಯಾಕೆ ಹೋದರು, ಬೇರೆ ಯಾರು ಮಿನಿಸ್ಟರ್ ಇರಲಿಲ್ವಾ? ಆತ ಪಶ್ಚಿಮ ಬಂಗಾಳದ ಪ್ರಭಾರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ, ಆತನ ಮೂಲಕವೇ ಅಲ್ಲಿಯ ವಿದ್ಯಮಾನ ನಡೆಯಬೇಕು. ಹೀಗಾಗಿ ಶಿಷ್ಟಾಚಾರದ ಪ್ರಕಾರ ಸುವೇಂದು ಅಧಿಕಾರಿ ಭೂಪೇಂದ್ರ ಯಾದವ್ ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ಎರಡನೇದ್ದು, ರಾಜ್ಯಸಭೆಯ ಬಗ್ಗೆ ಮಾತಾಡ್ತೇನೆ. ರಾಜ್ಯಸಭೆಯಲ್ಲಿ ಸುಖೇಂದು ಶೇಖರ್ ರಾಯ್ ಅವರು ಈಗಾಗಲೇ ಜೂನ್ 8ನೇ ತಾರೀಕಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಆಚೆ ಮೊನ್ನೆ ತಮಗೆ ಈಗಾಗಲೇ ಈ ವಿಷಯವನ್ನು ಹೇಳಿದ್ದೇನೆ. ನಿನ್ನೆ ಸುಷ್ಮಿತಾ ದೇವ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮುಂಚೆ ಆಸಾಂನಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. 2021ರಲ್ಲಿ TMCಗೆ ಜಾಯ್ನ್ ಆದರು. ಅದಾದ ಮೇಲೆ ಈಕೆಯನ್ನು ರಾಜ್ಯಸಭಾ ಸದಸ್ಯನ್ನಾಗಿ ಮಾಡಲಾಯಿತು. ಆಕೆ ಕೂಡ ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವರು ತುಂಬ ನಂಬುವಂಥ ಒಂದಷ್ಟು ಜನ ಇದ್ರಲ್ಲ, ಅವರೆಲ್ಲ ಎಲ್ಲಿ ಹೋದರು? ನಮ್ಮಲ್ಲಿ ಯಾವಾಗಲೂ ಒಬ್ಬರು ಪ್ರಶ್ನೆ ಕೇಳ್ತಾ ಇರ್ತಾರೆ, ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾರೆ, ಮಹುವಾ ಮೊಯ್ತ್ರಾ ಎಲ್ಲಿ ಹೋದರು, ಮಹುವಾ ಮೊಯ್ತ್ರಾ ಎಲ್ಲಿ ಹೋದರು. ನನಗೆ ನಗು ಬರುತ್ತೆ ಆ ಪ್ರಶ್ನೆ ಕೇಳಿದ ತಕ್ಷಣ. ಯಾಕೆಂದರೆ ಆಕೆ ಈಗ ಲಂಡನ್ನಲ್ಲಿ ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರು ಬೇಕಾದ್ರೆ ನೀವು ಅವ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ. ಭಾರತ ದೇಶದಲ್ಲಿಯೇ ಇಲ್ಲ ಮಹುವಾ ಮೊಯ್ತ್ರಾ. ಫೋನ್ ಮಾಡ್ತಾ ಇದ್ದಾರೆ, ಫೋನನ್ನು ರಿಸೀವ್ ಮಾಡ್ಕೋತಾ ಇಲ್ಲ. ಇನ್ನು ಶೈನಿ ಘೋಷ್ ಅಂತೇಳಿ, ಅಭಿಶೈನಿ ಅಂತ ಬೋರ್ಡ್ ಹಾಕ್ಕೊಂಡು ಮನೆ ಮುಂದೆ ನೇಮ್ ಪ್ಲೇಟ್ ಹಾಕಿದ್ದ ಅಭಿಷೇಕ್ ಬ್ಯಾನರ್ಜಿ, ತಮಗೆ ತೋರಿಸಿದ್ದೆ ನಾನು. ಬಹುಶಃ ನಮ್ಮಷ್ಟು ಪಶ್ಚಿಮ ಬಂಗಾಳದಲ್ಲಿ ವಿವರವಾಗಿ ಸಾಲು ಸಾಲಾಗಿ ಸರಣಿ ಸಂಚಿಕೆಗಳನ್ನ ಮಾಡಿದವರು ಬಹುಶಃ ಕನ್ನಡ ಪತ್ರಿಕೋದ್ಯಮದಲ್ಲಿ ಯಾರೂ ಇರಲಿಕ್ಕಿಲ್ಲ. ದೊಡ್ಡಸ್ತಿಕೆ ಅನ್ನುವಂಥ ಕಾರಣಕ್ಕೆ ಹೇಳ್ತಾ ಇಲ್ಲ. ನಾವು ಅಷ್ಟರ ಮಟ್ಟಿಗೆ ಅಲ್ಲಿಯ ಸುದ್ದಿಗಳನ್ನು ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ತಲುಪಿಸುವುದರಲ್ಲಿ ಇನ್ನಿಲ್ಲದ ಹಾಗೆ ಉಮೇದನ್ನು ತೋರಿಸ್ತಾ ಇದ್ದೀವಿ. ಬೋರ್ಡ್ ಅನ್ನೋದು ಕೂಡ ತೋರಿಸಿದ್ದೆ. ಏನಂತ, ಅಭಿಶೈನಿ ಅಂತ, ಶೈನಿ ಘೋಷ್ ಅಂತ ಹೇಳಿ, ಸಾಯಿನಿ ಘೋಷ್ ಆಕೆ ಹೆಸರು, ಜಾಧವ್ಪುರದ MP. ಆಕೆ ಇಬ್ಬರನ್ನು ಹಿಡ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಮೊನ್ನೆವರೆಗೂ ಆಕೆ ಆಂಖೋ ಮೆ ಕಾಬಾ ಮನ್ ಮೇ ಮದೀನಾ ಅಂತ ಹಾಡು ಹೇಳಿದ್ದಕ್ಕೆ. ಒಳ್ಳೆ ಶಾಯರಿ, ಒಳ್ಳೆ ಭಾಷಣಕಾರ್ತಿ, ಒಳ್ಳೆ ಗಾಯಕಿ. ಆಕೆ ಹಾಡಲಿಕ್ಕೆ ಶುರು ಮಾಡಿದರೆ, ಆಕೆ ಶಾಯರಿ ಹೇಳಲಿಕ್ಕೆ ಶುರು ಮಾಡಿದರೆ ಜನ ಯಾವ ರೀತಿ ರಂಜನೆಯನ್ನು ಪಡಿತಾ ಇದ್ರು ಅಂದರೆ, ಶೈನಿ ಘೋಷ್ ಅವ್ರ ಸಭೆಗೆ ಜನ ಬರ್ತಾ ಇದ್ದಂಥ ಸಂವಹನವನ್ನು ನೀವು ನೋಡಬೇಕು. ಆ ರೀತಿ ಇದ್ದಂಥ ಶೈನಿ ಘೋಷ್ ಬಲಗೈ ಬಂಟರು.
ಆಕೆ ಒಂದು ಕಡೆ ರಾಜೀವ್ ಚಂದ್ರಶೇಖರ್ ಅವರ ಸಖ್ಯದಲ್ಲಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಬರಬೇಕು ಅಂತ. ಇನ್ನೊಂದು ಕಾಂಗ್ರೆಸ್ಸಿನ ಒಬ್ಬ ನಾಯಕರನ್ನ ಜೊತೆಗೆ ಇಟ್ಕೊಂಡಿದ್ದಾರೆ. ಹೇಗಾದರೂ ಮಾಡಿ ವಾಪಸ್ ನಾನು ಈ ಕಡೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಬೇಕು ಅಂತ. ಇನ್ನೊಬ್ಬ ಇದ್ದ, ತೃತೀಯ ದರ್ಜೆಯ ಕ್ವಿಜ್ ಮಾಸ್ಟರ್, ಆತನ ಹೆಸರು ಡೆರೆಕ್ ಒಬ್ರಾಯನ್ ಅಂತೇಳಿ. ಈತ ಪಕ್ಕದಲ್ಲಿ ನಮ್ಮ ರಾಜದೀಪ್ ಸರ್ದೇಸಾಯಿ ಪತ್ನಿಯನ್ನು ಕೂಡಿಸ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ದ. ಏನಂತ ಹೇಳಿದ್ದ, ಒಬ್ಬ MLA ಏನಾದರೂ ಭಾರತೀಯ ಜನತಾ ಪಾರ್ಟಿಯಿಂದ ಆದರೆ ಒಬ್ಬ ನಮ್ಮ MP ತಲೆ ಬೋಳಿಸ್ತೀವಿ, ನಾವು ಒಬ್ಬ TMCಯ ಮುಖಂಡ ತಲೆ ಬೋಳಿಸ್ತೀವಿ, ಎಷ್ಟು ಜನ ಗೆಲ್ತಾರೋ ಅಷ್ಟು ಜನ ತಲೆ ಬೋಳಿಸ್ತಿರ್ತಾ ಇದ್ರೆ ಒಬ್ಬರೇ ಒಬ್ಬ ಗೆದ್ದು ತೋರಿಸ್ತೀವಿ, ನಿಮ್ಮ ನರೇಂದ್ರನಿಗೆ ಹೇಳಿ ಅಂತ ಹೇಳಿದ್ದ. ನರೇಂದ್ರ ಮೋದಿ ಅವರು ಅಲ್ಲಿಲ್ಲ, ನರೇಂದ್ರನಿಗೆ ಹೇಳಿ ಅಂತಿದ್ದ. ಎಲ್ಲಿದ್ದಾನೆ ಅಂತ ಪತ್ತೆನೇ ಇಲ್ಲ, ನಾಪತ್ತೆ ಆಗಿದ್ದಾನೆ, ಆತನ ಅಡ್ರೆಸ್ಸೇ ಇಲ್ಲ. ಕೃಷ್ಣಾನಗರದ MP ಮಹುವಾ ಮೊಯ್ತ್ರಾ ಲಂಡನ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ. ಸಾಗರಿಕಾ ಘೋಷ್, ರಾಜದೀಪ್ ಸರ್ದೇಸಾಯಿಯ ಪತ್ನಿ, ಯಾವ ಮಮತಾ ಬೇಗಂನಿಂದಾಗಿ ರಾಜ್ಯಸಭಾ ಸದಸ್ಯ ಆಗಿರೋರು, ಒಂದೇ ಒಂದು ಸ್ಟೇಟ್ಮೆಂಟನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ಹೀಗಾಗಿ ರಾಜ್ಯಸಭೆಯ ಇಷ್ಟೂ ಸದಸ್ಯರಲ್ಲಿ ಬಹುಪಾಲು ಜನ ವಲಸೆ ಬರಲಿಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. ಇದು ಸ್ಪಷ್ಟವಾಗಿ ಮಮತಾ ಬೇಗಂ ಗೊತ್ತಿದೆ. ಒಬ್ಬೊಬ್ಬರನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಕೂಡ ಕೈಗೆ ಸಿಗ್ತಾ ಇಲ್ಲ. ಈ ಕಡೆ ಲೋಕಸಭಾ ಸದಸ್ಯರು ದಂಡಿಯಾಗಿ ಆ ಕಡೆ ಹೋಗಲಿಕ್ಕೆ ಈಗಾಗಲೇ ತುದಿಗಾಲ ಮೇಲೆ ನಿಂತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಿಮಗೆ ಐಡೆಂಟಿಟಿಯನ್ನು ಕೊಡೋದಿಲ್ಲ, ನಿಮಗೆ ಸ್ಥಾನಮಾನ ಕೊಡೋದಿಲ್ಲ, ನಿಮಗೆ ಯಾವುದೇ ರೀತಿಯಾದಂಥ ರುಷವತ್ತುಗಳನ್ನು ನೀಡೋದಿಲ್ಲ, ಯಾವುದೇ ಸ್ಥಾನಮಾನ ಕೊಡ್ತೀನಿ ಅಂತ ಹೇಳೋದಿಲ್ಲ. ಬರೋದಿದ್ದರೆ ಬನ್ನಿ, ಬಂದು NDAಗೆ ಬೆಂಬಲ ಅಂತ ಕೂತ್ಕೋಬೇಕೇ ವಿನಃ ನಿಮಗೆ ನಿಗಮ ಮಂಡಳಿ ಕೊಡ್ತೀನಿ, ನಿಮಗೆ MP ನಿಮಗೆ ಮಿನಿಸ್ಟರ್ ಮಾಡ್ತೀನಿ, ನಿಮಗೆ ಸ್ಟೇಟ್ ರ್ಯಾಂಕ್ ಕೊಡ್ತೀನಿ, ನಿಮ್ಗೆ ಯಾವುದೋ ಬೋರ್ಡಿನ ಚೇರ್ಮನ್ ಮಾಡ್ತೀನಿ, ಆ ರೀತಿ ಯಾವ ರೀತಿಯಾದಂಥ ರುಷವತ್ತು ಇಲ್ಲ. ಬೇಕಾದ್ರೆ ಬರ್ಬೋದು, ಬೇಡ ಬಿಡ್ಬೋದು ಅಂತ ಅಮಿತ್ ಶಾ ಈಗಾಗಲೇ ಹೇಳಿ ಕಳಿಸಿದ್ದಾರೆ. ಆದರೂ ಕೂಡ ಅವರೆಲ್ಲ ಕೂಡ ತಮ್ಮನ್ನು ಪ್ರತ್ಯೇಕವಾಗಿ ತಮ್ಮದೊಂದು ಗುಂಪನ್ನು ಮಾಡ್ಕೊಳ್ಳಿಕ್ಕೆ ತಯಾರಿ ಮಾಡಿ ಲೆಟರ್ನ ಕೊಟ್ಟಾಗಿದೆ. ಯಾರ್ಯಾರು ಹೇಗಿದ್ದರು, ಅವರು ಎಂತೆಂಥ ರಂಗದಾರಿ ಮಾಡಿದ್ರು, ಎಂಥ ನಸ್ಲಿ ಹರಾಮ್ಗಳಿವರು, ಯಾವ್ಯಾವ ರೀತಿಯದಾದಂಥ ಮೋಸವನ್ನು ಮಾಡಿಕೊಂಡು ಯಾವ್ಯಾವ ರೀತಿಯದಾದಂಥ ಕೊಲೆ ಸುಲಿಗೆ ಭ್ರಷ್ಟಾಚಾರ ಮಾಡಿದಾರಂತ ಒಂದು ಲಿಸ್ಟ್ ಇದೆ ನನ್ನ ಹತ್ರ ಅವ್ರದ್ದು. ಆ 22 ಜನರ ಕಾನ್ಸ್ಟಿಟ್ಯೂನ್ಸಿ ಮತ್ತು ಅವ್ರು ಮಾಡಿರುವಂಥ ಕೇಸ್ಗಳನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇವತ್ತು ಆ ವಿಷಯ ಅಲ್ಲದೇ ಇರೋದರಿಂದ, ಅದು ಅಪ್ರಾಸಂಗಿಕ ಆಗಿರೋದ್ರಿಂದ ಅವ್ರ ಬಗ್ಗೆ ಮಾಹಿತಿಯನ್ನು ಹೇಳೋದಿಲ್ಲ, ಭಾಳ ದೊಡ್ಡ ಸಂಚಿಕೆ ಆಗುತ್ತೆ ಅಂತ. ಈಗ ಪ್ರಶ್ನೆ ಬಂದಿರೋದು ಮಮತಾ ಬೇಗಂ ಅವರ ಗಂಜಿ ಕೇಂದ್ರದ ಕಾರ್ಯಕ್ರಮದ ಬಗ್ಗೆ, ಅಭಿಷೇಕ್ ಬ್ಯಾನರ್ಜಿ ಅಸ್ತಿತ್ವದ ಪ್ರಶ್ನೆ ಇರೋದ್ರ ಬಗ್ಗೆ. ಈ ಸ್ಥಿತಿ ಇರೋದರಿಂದ ಮಮತಾ ಬೇಗಂ ಅವರು ಏನಂತ ಇದ್ದಾರೆ ಅಂದರೆ, ನನಗೆ ಈ ಕಡೆ ಪಕ್ಷ ಇಲ್ಲ. ಎರಡನೇದೊಂದು ಭಾಳ ದೊಡ್ಡ ತಪ್ಪನ್ನು ಈಕೆ ಮಾಡಿದ್ದಾರೆ. ಏನಂದರೆ, ನಾಳೆ ಚುನಾವಣಾ ಆಯೋಗಕ್ಕೆ ಹೋಗಿ ಈಕೆ ಏನಾದರೂ ಪಕ್ಷ ನನ್ನದು, ಯಾರದೇ ಬಂಡಾಯ ಅಭ್ಯರ್ಥಿಗೆ ಕೊಡಬಾರ್ದು ಅಂತ ಹೇಳಿದರೆ ನಿಮ್ಮ ಹತ್ರ ಇರುವಂಥ ಪದಾಧಿಕಾರಿಗಳ ಪಟ್ಟಿಯನ್ನು ಕೊಡಿ ಅಂತಾರೆ, ರಾಜ್ಯಾಧ್ಯಕ್ಷನ ಪಟ್ಟಿಯನ್ನು ಕೊಡಿ ಅಂತಾರೆ. ಬೇರೆ ಬೇರೆ ರಾಜ್ಯದಲ್ಲಿ ನಿಮ್ಮ ಪದಾಧಿಕಾರಿಗಳು ಯಾರಿದ್ದಾರೆ, ಯಾರಿಗೆ ಬೆಂಬಲ, ನಿಮಗೆ ಬೆಂಬಲ ಇದೆಯಾ ಪಟ್ಟಿಯನ್ನು ಕೊಡಿ ಅಂತ ಕೇಳ್ತಾರೆ. ಇದೇ ಪ್ರಶ್ನೆಯನ್ನು ಉದ್ಧವ್ ಠಾಕ್ರೆಗೆ ಈ ಹಿಂದೆ ಚುನಾವಣಾ ಆಯೋಗ ಕೇಳಿತ್ತು. ಉದ್ಧವ್ ಠಾಕ್ರೆ ಒಂದು ಮಿಸ್ಟೇಕ್ ಮಾಡಿದ್ರು. ಏನಂದರೆ, ಏಕನಾಥ್ ಶಿಂದೆ ಬಣ ಯಾವಾಗ ಅಸ್ಸಾಂನ ರ್ಯಾಡಿಸನ್ ಬ್ಲೂ ಓನಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತು, ಆವಾಗ ಈತ ಫ್ಲೋರ್ನಲ್ಲಿ ತನ್ನ ಸಾಮರ್ಥ್ಯವನ್ನು, ತನ್ನ ಸಂಖ್ಯಾಬಲವನ್ನು ತೋರಿಸಲಾರದೆ ರಾಜೀನಾಮೆ ಕೊಟ್ಬಿಟ್ರು. ನೀವು ರಾಜೀನಾಮೆ ಕೊಟ್ಟಿದ್ದರಿಂದಾಗಿ ನಿಮ್ಮ ಪ್ರಸಂಗವನ್ನು ಗಂಭೀರವಾಗಿ ಪರಿಗಣಿಸಲಿಕ್ಕಾಗಲ್ಲ, ನೀವಾಗೇ ರಾಜೀನಾಮೆ ಕೊಟ್ಟಿದ್ರೆ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಕಾರಣಕ್ಕೆ ಅಲ್ಲ ಅಂತ ರೂಲಿಂಗ್ ಕೊಟ್ಬಿಟ್ರು. ಈಗ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹಾಗೆ ಆಗಿದೆ. ಮಮತಾ ಬೇಗಂ ಅವರು ತನ್ನ ಕಾನೂನು ತಜ್ಞರ ಮಾತನ್ನು ಕೇಳಿ ಎಲ್ಲ ಕಡೆ ಇರುವಂಥ ಪದಾಧಿಕಾರಿಗಳನ್ನು ಬರ್ಖಾಸ್ತುಗೊಳಿಸಿಬಿಟ್ಟಿದ್ದಾರೆ, ವಿಸರ್ಜನೆ ಮಾಡಿದ್ದಾರೆ ಎಲ್ಲ ಕಮಿಟಿಗಳದ್ದು. ಹಾಗೆ ಮಾಡಿರೋದರಿಂದ ನನ್ನ ಬೆಂಬಲಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಅವ್ರ ಹತ್ರ ಏನೂ ಇಲ್ಲ. MP ಗಳಿಲ್ಲ, MLAಗಳಿಲ್ಲ, ಕಾರ್ಪೊರೇಟರ್ಗಳಿಲ್ಲ, ಪದಾಧಿಕಾರಿಗಳು ಸಂಪೂರ್ಣ ವಿಸರ್ಜನೆಗೊಂಡಿದ್ದಾರೆ. ಹೀಗಾಗಿ ಆಕೆಗೆ ಅಸ್ತಿತ್ವವೇ ಇಲ್ಲ. ನಿನ್ನೆ ಏರ್ಪೋರ್ಟಿನಲ್ಲಿ ಆಕೆ ಬಂದರು, ಇಲ್ಲಿ ವಿಡಿಯೋ ತೋರಿಸ್ತೇನೆ ನೋಡಿ ಅದನ್ನ. ಅಲ್ಲಿಂದ ಮನೆಗೆ ಬಂದರು. ಆಕೆಯ ಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಈಗ ಅವರಿಗಿರೋ ಆಫರ್ ಏನು? ಆಫರ್ ಏನಪ್ಪ ಅಂದರೆ, ನೀವು ರಾಷ್ಟ್ರೀಯ ಉಪಾಧ್ಯಕ್ಷರಾಗಬೇಕು ಕಾಂಗ್ರೆಸ್ ಪಕ್ಷಕ್ಕೆ, ನಾವು ಪಕ್ಷವನ್ನು ಬಲಗೊಳಿಸೋಣ. ಈಗ ನರೇಂದ್ರ ಮೋದಿ ಅವ್ರನ್ನ ಒಂಟೆ ಸಲಗದ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಅವರನ್ನು ಹತ್ತಿಕ್ಕಬೇಕಾದ ಅಗತ್ಯ ಇದೆ. ಅವರಿಗೆ ಅಂಕುಶವನ್ನು ತಿವಿಯಬೇಕು ಅಂದರೆ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು. ಹಾಗಂತ ನಿಮ್ಮ ಭಾಯ್ಪು ನನ್ನ ಕೈ ಬಿಡೋದಿಲ್ಲ. ನಾವು ಆ ಭಾಯ್ಪುಗೆ ನಾವು ರಾಷ್ಟ್ರೀಯ ಕಾರ್ಯದರ್ಶಿಯ ಸ್ಥಾನಮಾನ ಕೊಡ್ತೀವಿ.
ಆತನಿಗೆ ಅಲ್ಲಿ ತುಂಬ ಕೇಸ್ಗಳಿರೋದ್ರಿಂದ ದಿಲ್ಲಿಯಲ್ಲಿ ಆತ ವಾಸ ಮಾಡಬಹುದು. ಇಬ್ಬರೂ ಕೂಡ ದಿಲ್ಲಿಗೆ ಬನ್ನಿ, ಇಲ್ಲಿ ರಾಜಕೀಯವನ್ನು ಶುರು ಮಾಡೋಣ. ನೀವು ಪಶ್ಚಿಮ ಬಂಗಾಳದಲ್ಲಿ ವಾಪಸ್ ಪಕ್ಷವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಸಂಪೂರ್ಣವಾಗಿ ನಿಮಗೆ ಸಹಾಯ ಮಾಡ್ತೀವಿ. ಹಾಗಾದರೆ ಅಲ್ಲಿರುವಂಥ TMCಯ ಉಳಿದ ಈಗೇನು ಅಲ್ಲಿ ಪುಡಿ ಕಾರ್ಯಕರ್ತರಿರ್ತಾರಲ್ಲ, ಅವರು ಮಮತಾ ಬೇಗಂ ಅವರು ಕಾಂಗ್ರೆಸ್ಗೆ ಹೋದ್ರೆ ಒಪ್ತಾರಾ? ಪಕ್ಕಾ ದ್ವೇಷವನ್ನು ಸಾಧಿಸುವಂಥ ಗೂಂಡಾಗಳ ದೊಡ್ಡ ಪಡೆ ಅದು. ಇವರೆಲ್ಲ ಮುಂಚೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದರು, ಕಮ್ಯುನಿಸ್ಟ್ ಪಾರ್ಟಿಯಿಂದ TMCಗೆ ಬಂದರು. ಇವರಿಗೆಲ್ಲ ಕಾಂಗ್ರೆಸ್ ಅವರು ಕಂಡ್ರೆ ಇನ್ನಿಲ್ಲದ ಹಾಗೆ ದ್ವೇಷ. ಈಗ ವಾಪಸ್ ಕಾಂಗ್ರೆಸ್ಸಿಗೆ ಬಂದು ನೀವು ಕಾಂಗ್ರೆಸ್ ಪಕ್ಷವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತೀನಿ ಅಂದರೆ ಅವ್ರ್ಯಾರೂ ಒಪ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಇನ್ನು ಕಾಂಗ್ರೆಸ್ಸಿನಲ್ಲಿರುವಂಥ ಪಶ್ಚಿಮ ಬಂಗಾಳದ ಕಾರ್ಯಕರ್ತರು ಅವರಾಗಲೇ ಸೋತು ಹೈರಾಣಾಗಿ ಅವರಿಗೆ ಪಕ್ಷದಲ್ಲಿ ನಾಯಕರೇ ಇಲ್ಲದೆ ಇನ್ನಿಲ್ಲದ ಹಾಗೆ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಯಾವ ಸ್ಥಿತಿಗೆ ಬಂದಿದ್ದಾರೆ ಆದರೆ ಇದ್ದಂಥ ಒಬ್ಬ ದೊಡ್ಡ ಧ್ವನಿಯಲ್ಲಿ ಅಧೀರ್ ರಂಜನ್ ಚೌಧರಿ, ಆ ಅಧೀರ್ ರಂಜನ್ ಚೌಧರಿಯ ಸಹಾಯಕ್ಕೆ ಕಾಂಗ್ರೆಸ್ ಬರಲಿಲ್ಲ. ಆತ ಪ್ರತಿ ಬೆಳಗ್ಗೆ ಎದ್ದರೆ ಮಮತಾ ಬೇಗಂ ಬಗ್ಗೆ ಒಂದಿಲ್ಲ ಒಂದು ಟೀಕೆಯನ್ನು ಮಾಡ್ತಾ ಇರ್ತಾರೆ, ತರಾಟೆಗೆ ತೆಗೆದುಕೊಳ್ತಾ ಇರ್ತಾರೆ. ಹಾಗಿರುವಾಗ ವಾಪಸ್ ಇವ್ರನ್ನ ಕಾಂಗ್ರೆಸ್ಸಿಗೆ ತಗೊಂಡ್ರೆ ಪರಿಸ್ಥಿತಿ ಹೇಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ. ಹಾಗಾದರೆ ಮಮತಾ ಬೇಗಂ ಅವರ ನಿಲುವೇನು? ಮಮತಾ ಬೇಗಂ ಹೇಳಿದ್ದಾರೆ, ನನಗೊಂದು ವಾರದ ಸಮಯವನ್ನು ಕೊಡಿ, ನಡೆಯುವ ಬೆಳವಣಿಗೆಗಳನ್ನು ಗಮನಿಸ್ತೇನೆ, ಅದಾದ ಮೇಲೆ ಒಂದು ತೀರ್ಮಾನಕ್ಕೆ ಬರೋಣ. ಇದು ಸಾಧ್ಯ ಆಗುತ್ತೋ ಆಗಲ್ವೋ ಬೇರೆ ವಿಚಾರ. ಇದಕ್ಕೆ ಮುಂದೆ ಈಕೆ ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿ ಆತ ರಾಷ್ಟ್ರೀಯ ಕಾರ್ಯದರ್ಶಿ ಆಗ್ತಾನೆ ಇಲ್ಲೋ ಬೇರೆ ವಿಚಾರ. ನಡೆದಿರೋ ಬೆಳವಣಿಗೆ ಅಂತೂ ಇದು ಖಚಿತ ನಿಖರವಾದಂಥ ಸುದ್ದಿ. ರಾಜಕೀಯದಲ್ಲಿ ಈ ರೀತಿಯ ಬೆಳವಣಿಗೆಯು ಆಗತ್ತಾ ಅಂತ ಅಚ್ಚರಿ ಪಡಬಹುದಾದ ಸುದ್ದಿ ಆಗಿರೋದ್ರಿಂದ ತಮ್ಮ ಎದುರಿಗೆ ಇದರ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಖಾನ್ ಸರ್ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು ಬಂದಿದ್ದಾವೆ, ಅದನ್ನು ಮಾತಾಡ್ತೀನಿ. ಈಗೇನು ಪ್ರತ್ಯೇಕ ಪಡೆಗಳಾಗಿದ್ದಾವಲ್ಲ MLAಗಳು MP ಗಳು ಪಶ್ಚಿಮ ಬಂಗಾಳದಲ್ಲಿ, ಅವರ ಕ್ರಿಮಿನಲ್ ಇತಿಹಾಸದ ಒಂದು ಪಟ್ಟಿಯನ್ನು ಬರೆದಿಟ್ಕೊಂಡಿದ್ದೀನಿ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಪಾಕಿಸ್ತಾನದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು, ಸರ್ಕಾರ ಹೇಗೆ ಆಶ್ಚರ್ಯಗೊಳ್ತಾ ಇದೆ, ಜೊತೆಗೆ ನರೇಂದ್ರ ಮೋದಿಯವರ ಹೊಸ ಸ್ಟ್ರಾಟಜಿ ಪಾಕಿಸ್ತಾನದ ಬಗ್ಗೆ, ಇಷ್ಟೆಲ್ಲ ವಿಚಾರಗಳಿದ್ದಾವೆ. ಮುಂದಿನ ಸಂಚಿಕೆಗಳನ್ನು ದಯವಿಟ್ಟು ಕಾದು ನೋಡಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.